ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಅವರು ಅಗ್ರಿಕಲ್ಚರ್ ಕೋಟಾಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಕ್ಲೇಮನ್ನು ಮಾಡಿಲ್ಲ ಅಂಥವರಿಗೆ ಕ್ಲೇಮ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಸೊ ಅದರ ಜೊತೆಗೆ ಆಲ್ರೆಡಿ ಎಕ್ಸಾಮಿನೇಷನ್ ಸೆಂಟರನ್ನು ಎಲ್ಲಿ ಬೇರೆ ಕಡೆ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂಥವರಿಗೆ ಎಕ್ಸಾಮಿನೇಷನ್ ಸೆಂಟರ್ ಚೇಂಜ್ ಮಾಡೋದಕ್ಕೂ ಕೂಡ ಅಂದರೆ ಅಗ್ರಿ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಅವಕಾಶವನ್ನು ಕೊಟ್ಟಿದ್ದಾರಾ ಅನ್ನೋದನ್ನು ನಾನೀಗ ಲಾಗಿನ್ ಆಗಿಬಿಟ್ಟೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಲೈವ್ ಡೆಮೋ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ, ಸೊ ವೆಬ್ಸೈಟಿಗೆ ಹೋಗಿಬಿಟ್ಟು ಇಲ್ಲಿ ಅಡ್ಮಿಷನ್ಸ್ ಅಂತ ಇದೆ, UGC 2024 ಸೆಲೆಕ್ಟ್ ಮಾಡಿ. UGC 2024 ಕೃಷಿ ಕೋಟಾ ವಿವರಗಳ ತಿದ್ದುಪಡಿ ಲಿಂಕ್ ಅಂತ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯೂಸರ್ ID ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಅಂತ ಮಾಡಿ. ಸೊ ಲಾಗಿನ್ ಅಂತ ಮಾಡ್ತೀನಿ. ಮಾಡಿದ ಮೇಲೆ ನೆಕ್ಸ್ಟ್ ಪೇಜ್ ಏನು ಬರ್ತದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಲಾಗಿನ್ ಡೀಟೇಲ್ಸನ್ನು ಹಾಕಿ ಲಾಗಿನ್ ಆದಮೇಲೆ ನಿಮಗೆ ಎಡಿಟ್ ರಿಕ್ವೈರ್ಡ್ ಫಾರ್ ಅಂತ ಕಾಣಿಸ್ತದೆ. ಇಲ್ಲಿ ಸೆಲೆಕ್ಟ್ ಅನ್ನೋ ಒಂದು ಫೀಲ್ಡಲ್ಲಿ ಓನ್ಲಿ ಅಗ್ರಿಕಲ್ಚರ್ ಕೋಟಾ ಅಪ್ಡೇಟ್ ಅಂತ ಅಷ್ಟೇ ಕಾಣಿಸ್ತದೆ, ನಿಮಗೆ ಬೇರೆ ಏನೂ ಕೂಡ ಇಲ್ಲಿ ಕಾಣಿಸೋದಿಲ್ಲ. ಸೊ ಅಗ್ರಿಕಲ್ಚರ್ ಕೋಟಾ ಅಪ್ಡೇಟನ್ನು ಕ್ಲಿಕ್ ಮಾಡೋಣಂತೆ. ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಡೂ ಯು ವಾಂಟ್ ಟು ಕ್ಲೇಮ್ ಅಗ್ರಿಕಲ್ಚರಿಸ್ಟ್ ಕೋಟಾ ಅಪ್ಲಿಕೇಬಲ್ ಓನ್ಲಿ ಫಾರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ BSc AG BVSc ಕೋರ್ಸಸ್ ಅಂತ ಕಾಣಿಸ್ತದೆ. ಸೊ ನಾನಿದ್ದೀನಿ ಎಸ್ ಅಂತ ಮಾಡ್ತೀನಿ. ಎಸ್ ಅಂತ ಮಾಡಿದ ಮೇಲೆ ಯು ಹ್ಯಾವ್ ಟು ಸೆಲೆಕ್ಟ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್. ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ನಿಮಗೆ ಈ ರೀತಿಯಾಗಿ ಕಾಣಿಸ್ತಾ ಹೋಗ್ತದೆ. ಸೊ ಯಾವ ಸೆಂಟರ್ ನಿಮಗೆ ಬೇಕು ಆ ಸೆಂಟರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಡೀಟೇಲ್ಸ್ ಅಂತೇಳಿ ಕ್ಲಿಕ್ ಮಾಡೋಣಂತೆ. ಓಕೆ, ಈ ರೀತಿ ಎಸ್ ಆರ್ ನೋ ಅಂತ ಇದೆ. ಎಸ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಕಾಲೇಜನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಡೀಟೇಲ್ಸ್ ಅಂತ ಕೊಡಿ. ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೀವು ಅಗ್ರಿ ಕೋಟಾವನ್ನು ಕ್ಲೇಮ್ ಮಾಡ್ಬೋದು. ಸೊ ಆಲ್ರೆಡಿ ಯಾರು ಸೆಂಟರನ್ನು ಹಾಕಿದ್ದೀರಿ ಅಂಥವ್ರು ಸೆಂಟರನ್ನು ಕೂಡ ಚೇಂಜ್ ಮಾಡ್ಬೋದು. ಸೊ ಗೊತ್ತಿರಲಿ, ಸೆಂಟರನ್ನು ಕೂಡ ಚೇಂಜ್ ಮಾಡಿಬಿಟ್ಟು ನೀವು ಆ ಸೆಂಟರಿಗೆ ತಕ್ಕ ಹಾಗೆ ಅಂದರೆ ಆ ಯೂನಿವರ್ಸಿಟಿಗೆ ತಕ್ಕ ಹಾಗೆ ಅಫಿಡವಿಟನ್ನು ನೀವು ಮಾಡಿಸ್ಬೇಕಾಗ್ತದೆ. ಯಾಕೆಂದರೆ ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ನೇಮ್ ಇರಬೇಕು, ಸೆಕೆಂಡ್ ಪಾರ್ಟಿ ಅಗ್ರಿ ಯೂನಿವರ್ಸಿಟಿ ನೇಮ್ ಇರಬೇಕು ಅಫಿಡವಿಟಲ್ಲಿ. ಸೊ ಅದಕ್ಕೆ ತಕ್ಕಂಗೆ ಅಫಿಡವಿಟನ್ನು ಮಾಡಿಸಿ ಡೌನ್ಲೋಡ್ ಅಂದರೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.